ಮಂಡ್ಯ ನಗರದ ಎ ಕನ್ವೆನ್ಷನ್ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಮಂಡ್ಯ ಪಿಡಿಎಫ್ ಲಯನ್ಸ್ ಸಂಸ್ಥೆ ವತಿಯಿಂದ 2026-27ನೇ ಸಾಲಿನ ಅಧ್ಯಕ್ಷರಾದ ಎ.ಆರ್. ರಜತ್ ಮತ್ತು ತಂಡದಿಂದ ಪ್ರತಿಜ್ಞಾವಿಧಿ ಬೋಧನಾ ಸಮಾರಂಭವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾ. ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನೂತನ ಅಧ್ಯಕ್ಷ ಎ.ಆರ್. ರಜತ್ ಮಾತನಾಡಿ 7ನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನನ್ನ ಅವಧಿಯಲ್ಲಿ ಉತ್ತಮ ಸೇವಾ ಕಾರ್ಯಗಳು ನಡೆಸುತ್ತೇನೆ ಎಂಬ ಭರವಸೆ ನೀಡಿದರು. ನನ್ನ ವೃತ್ತಿ ಬದುಕಿನಲ್ಲಿ ನನ್ನ ಕುಟುಂಬ ಮತ್ತು ಸ್ನೇಹಿತರು ಸಹಕಾರದಿಂದ ಅಭಿವೃದ್ಧಿ ಹೊಂದಲು ಸಾಧ್ಯವಾಯಿತು ಎಂಬ ಅನಿಸಿಕೆ ವ್ಯಕ್ತಪಡಿಸಿದರು. ಮಾಜಿ ಜಿಲ್ಲಾ ರಾಜ್ಯಪಾಲ ಲಯನ್ ಕೆ. ದೇವೇಗೌಡ ಮಾತನಾಡಿ ಯಾವುದೇ ಫಲಪ್ರೇಕ್ಷೆಯಿಲ್ಲದೆ ಲಯನ್ಸ್ ಸಂಸ್ಥೆ ಕೆಲಸ ನಿರ್ವಹಿಸುತ್ತಾ ಬಂದಿದೆ, ಹಲವು ಸೇವಾ ಕಾರ್ಯಗಳನ್ನು ನೀಡುತ್ತಾ ಬಂದಿದೆ ಎಂದರು. ಈ ಸಂದರ್ಭದಲ್ಲಿ ಕೀಲು ಮತ್ತು ಮೂಳೆ ರೋಗ ತಜ್ಞ ಡಾ. ಜಿ.ಎನ್. ಕಿರಣ್ ಕುಮಾರ್ ದಂಪತಿಗಳನ್ನು ಮತ್ತು ರಾಜ್ಯ ಮಾಹಿತಿ ಸಿಂಧು ಒಕ್ಕೂಟದ ಅಧ್ಯಕ್ಷ ಅನಿಲ್ ಬಾಬು ದಂಪತಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿಕಟ ಪೂರ್ವ ಅಧ್ಯಕ್ಷ ಕೆ.ಆರ್. ಮಂಜುನಾಥ್, 1ನೇ ಉಪ ಜಿಲ್ಲಾ ರಾಜ್ಯಪಾಲರಾದ ಎನ್. ನಾರಾಯಣಸ್ವಾಮಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿ. ಹರ್ಷ, ಲಯನ್ಸ್ ವಿ. ಕುಮಾರಸ್ವಾಮಿ, ಕೆ. ಟಿ. ಸಂತೋಷ್ ಭಾಗವಹಿಸಿದ್ದರು. ಕಾವ್ಯ ಪಿಯುಸಿಯಲ್ಲಿ ಗಣಿತಶಾಸ್ತ್ರದಲ್ಲಿ 100ಕ್ಕೆ 100, ಇವರಿಗೆ 20,000 ಸಹಾಯಧನವನ್ನು ನೀಡಲಾಗುತ್ತದೆ. ಇವರು 2004ರಿಂದ ರಾಜ್ಯ ಮಾಹಿತಿ ಸಿಂಧು ಕಂಪ್ಯೂಟರ್ ಶಿಕ್ಷಕರ ಸಂಘದ ವತಿಯಿಂದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದಲ್ಲಿರುವ ಮಕ್ಕಳ ಸಹಾಯ ನಿಧಿಗಾಗಿ 30,000 ಹತ್ರ ಬನ್ನಿ ಕ್ಲೋಸ್ ಆಗಿ ಸರ್ ಒಂಚೂರು ಹತ್ರ ಬನ್ನಿ ಎಲ್ಲರೂ. ಇನ್ನೂ ಹಲವಾರು ಸೆಮಿನಾರ್ ನಡೀತದೆ, ಆಮೇಲೆ ಕ್ಯಾಬಿನೆಟ್ ಪ್ರತ್ಯೇಕಿಸಿ ಕಾರ್ಯಕ್ರಮ ಇರ್ತದೆ. ಆ ಸಂದರ್ಭದಲ್ಲಿ ಕ್ಲಬ್ಬಿಂದ ಹೆಚ್ಚು ಸದಸ್ಯರನ್ನ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗುತ್ತೆ. ಮತ್ತೆ ಏನು 24-27ನೇ ಸಾಲಿನಲ್ಲಿ ಎಷ್ಟು ಕೆಲಸ ಮಾಡಿದ್ರೆ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ಒಂದು ಉತ್ತಮವಾದ ಕೆಲಸವನ್ನು ಮಾಡಿ ಸಾಧ್ಯ ಆಗುತ್ತೆ. ನಿಮ್ಮ ಜಿಲ್ಲೆಯಲ್ಲಿ ಅಲ್ಲಿ ಮಾಜಿ ಹತ್ರ ಬನ್ನಿ ಸರ್, ಹಾಗೆ ನೋಡಿ ಸರ್, ಮುಂದೆ ನೋಡಿ ಸರ್. ಹಾಗೆ ಇಂಟರ್ನ್ಯಾಷನಲ್ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ, ಇದೆಲ್ಲೋ ಅಡಕೆರೆಯಲ್ಲಿ ಉಟ್ಕೊಂಡಿದ್ದಲ್ಲ, ಅಥವಾ ಚಿನ್ಕುಳ್ಳಿ ಉಟ್ಕೊಂಡಿದ್ದಲ್ಲ, ಅಥವಾ ಕೀಲಾದಲ್ಲಿ ಉಟ್ಕೊಂಡಿದ್ದಲ್ಲ, ಅಥವಾ ಕೆರಗೋಳಲ್ಲಿ ಉಟ್ಕೊಂಡಿದ್ದಲ್ಲ ಅಲ್ವಾ. ಇದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇಂಥ ಸಂಸ್ಥೆಗಳಲ್ಲಿ ಒಬ್ಬ ಸೇವಾದಾರನಾಗಿ ಅಥವಾ ಪಾಲ್ದಾರನಾಗಿ ಸೇರಿಕೊಂಡ್ರೆ ಅವ್ರಿಗೆ ಲಯನ್ ಅಂತ ಹೇಳಿ ಕರೀತಾರೆ ಅಲ್ವಾ. ಲಯನ್ ಅಂದ್ರೆ ಲಯನ್ ಇಸ್ ಅ ವರ್ಷನ್ ಆಫ್ ಸರ್ವಿಸ್, ನಾಟ್ ಟು ಕ್ರಿಯೇಟ್ ಫಿಯರ್ಸ್. ನಾನು ಲಯನ್ ಅಂತ ಅಹಂಕಾರ ತೋರಿಸೋದಲ್ಲ, ನಾನು ಲಯನ್ ಸೇವೆ ಮಾಡ್ತೀನಿ. ಅಂತಹ ಒಂದು ಶ್ರೇಷ್ಠ ಸಂಸ್ಥೆ ಲಯನ್ ಸಂಸ್ಥೆ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ರೆಡ್ ಕ್ರಾಸ್ ಇದೆ, ರೋಟರಿ ಕ್ಲಬ್ ಇದೆ, ಬೇರೆ ಆರ್ಗನೈಸೇಷನ್ಸ್ ಇದೆ. ಅದರಲ್ಲಿ ಈ ದೇಶದಲ್ಲಿ ಪ್ರಪಂಚದಲ್ಲಿ ಲಯನ್ಸ್ಗೆ ಒಂದು ವಿಶೇಷವಾದಂಥ ಒಂದು ಗೌರವ ಇದೆ. ಈಗ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಲಯನ್ ದೇವೇಗೌಡರು, ಎಲ್ಲರೂ ಕೊಂಡಾಡ್ತಾರೆ. ನಮ್ಮ ದೇವೇಗೌಡರು ಮನಸ್ಸು ಮಾಡ್ತಾರೆ, ಒಂದಷ್ಟು ಜನಗಳಿಗೆ ಸಹಾಯ ಮಾಡ್ಬೋದು, ಒಂದಷ್ಟು ಸಂಸ್ಥೆಗಳಿಗೆ ಸಹಾಯ ಮಾಡ್ಬೋದು, ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಬೋದು. ಅಂದರೆ ಆಸ್ ಅನ್ ಇಂಡಿವಿಜುವಲ್, ಆಸ್ ಅನ್ ಆರ್ಗನೈಸೇಷನ್ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ, ಆ ಭಾವನೆ ಇರಬೇಕು. ಇವತ್ತು ರಜತ್ ಅವರು ಚಿಕ್ಕ ವಯಸ್ಸಿನ ಜವಾಬ್ದಾರಿ ತಗೊಂಡು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಸರ್ವೀಸ್ ಅಂದ್ರೆ ವರ್ಕ್ ಅಂತ ಅನ್ಕೋತೀವಲ್ಲ, ಕೆಲಸ. ಈಗ ನಮ್ಮ ನಾರಾಯಣಸ್ವಾಮಿ ಅವರು ಪ್ರತಿಜ್ಞಾವಿಧಿ ಬೋಧಿಸಿ ಒಬ್ಬೊಬ್ಬರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ನೋಡಪ್ಪ, ಕಾರ್ಯದರ್ಶಿ ಹೀಗೆ ಮಾಡಬೇಕು, ಖಜಾಂಚಿ ಹೀಗೆ ಮಾಡಬೇಕು, ನೀವು ಅಧ್ಯಕ್ಷ ಹೀಗೆ ಮಾಡಬೇಕು, ಸಿಸ್ಟಮೆಟಿಕ್ ಆಗಿ ಈ ಪ್ರೋಟೋಕಾಲ್ನ ಫಾಲೋ ಮಾಡಬೇಕು ಅಂತ. ನಾವೆಲ್ಲ ಅಂತೀವಿ ಒಂದು ಕೆಲಸ. ಸರ್ವಿಸ್ ಇಸ್ ನಾಟ್ ಎ ವರ್ಕ್. ಸರ್ವಿಸ್ ಇಸ್ ನಾಟ್ ಎ ವರ್ಕ್. ಯಾವುದು ಕೂಲಿ ಪಡ್ಕೊತೀವಿ, ಯಾವುದು ವೇತನ ಪಡ್ಕೊತೀವಿ, ಯಾವುದೊಂದಷ್ಟು ಅಪೇಕ್ಷೆ ಪಡ್ತೀವಿ, ಡಿಫ್ರೆಂಟ್ ಕೈಂಡ್, ಅದನ್ನು ಮಾತ್ರ ಕೆಲಸ ಅಂತಾರೆ, ನೌಕರಿ ಅಂತಾರೆ. ಆದರೆ ಇದು ಸರ್ವಿಸ್ ಅಂದರೆ ಇಟ್ ಇಸ್ ನಾಟ್ ಎ ವರ್ಕ್. ಇದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಆತ್ಮತೃಪ್ತಿಗಾಗಿ, ಜೀವನ ತೃಪ್ತಿಗಾಗಿ, ಒಂದು ಸಾರ್ಥಕತೆಗಾಗಿ ಮಾಡುವಂಥ ಒಂದು ಕೆಲಸ, ಪ್ರಕ್ರಿಯೆ. ಅದನ್ನು ನಾವು ಮೌಲ್ಯ ಅಂತ ಕರಿತೀವಿ.
It's a value. Service is not a birth. Service is a value. ಯಾರು ಯಾವ ವ್ಯಾಲ್ಯೂ? ಒಂದ್ ಕಡೆ ಹೇಳ್ತಾರೆ ಅವ್ರ ಜೊತೆ ನಾನು ಹಲವಾರು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ನೇರ ನುಡಿಗೆ ಅವರು ಯಾವಾಗಲೂ ಬಂದರು. ನನ್ನ ಪಕ್ಕದ ಕೂತ್ಕೊಂಡಿದ್ದೆ, ಅವ್ರು ಭಾಷಣ ಮಾಡ್ತಾ ಇದ್ರೆ ನನಗೆ ಭಯ ಆಗೋದು. ಯಾವ ಎಮ್ಎಲ್ಎ, ಯಾವ MP, ಯಾರು ಏನು ಯಾವ ಒಂದು ಅವ್ರಿಗಿಲ್ಲ. ಏನಾಗಿದೆಯೋ ಅದನ್ನೇ ನೇರವಾಗಿ ಹೇಳ್ತಿದ್ರು. ನಾನು ಕೇಳಿದೆ, ಸರ್ವಿಸಲ್ಲಿ ನೀವು ಹೆಂಗೆ ಅಂದರೆ ಸತ್ಯ ಮಾತಾಡೋಕ್ಕೆ ಏನೈತೆ ಸತ್ಯ ಇವತ್ತು ಬಸ್ಸಲ್ಲೂ ಚೆನ್ನಾಗಿತ್ತು. ನಮ್ಮ ಮಾನವದ ಸಾಹಿತ್ಯ ಮೌನ ಅಷ್ಟು ದೊಡ್ಡ ಸಾಹಿತ್ಯ ಮೌನ ಮಂಡ್ಯದಲ್ಲಿ ಇರಲಿಲ್ಲ. ನಾನಿವರು ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಿದ್ದಾರೆ. ನಾನು ದೊಡ್ಡ ಪ್ರೌಢಶಾಲೆಯಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ನಮ್ಮ ವಾರ್ತೆಗಳ ಅಲ್ಲಿ ಟೀಚರ್ ಅಡ್ವಾನ್ಸ್ ಆಗಿದೆ. ಏನಪ್ಪ ಇಲ್ಲ ಅಲ್ವಾ? ಅದಕ್ಕೆ ಪ್ರಮುಖ ಲೆಕ್ಕದಲ್ಲಿ ರಾಷ್ಟ್ರ ಮಟ್ಟದ ಒಬ್ಬ ನಾಯಕರಾಗಿದೆ ಅಂದರೆ ನನ್ನ ಹೆಂಡತಿನೇ ಕಾರಣ. ಅವಳು ಸಹಕಾರ ಬೇಕಂದ್ರೆ ನಾನು ಕಟ್ಟಡಗಳಿಗೆ ಸೇರ್ಕೊಂಡು ನೋಡಿದೆ. ಹಲವು ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ. ಲಕ್ಷ ಒಂದು ದಿವಸ ಅಂದ್ರೂ ಕಷ್ಟ ಆಗಿರೋದು ನನಗೆ. ಅಲ್ಲೇ ಇದ್ದಾವೆ ಪುಣ್ಯಾತಿಥಿ ಆಮೇಲೆ ಬಂದರೆ ಆರಾಮ ಮೊಮ್ಮಕ್ಕಳಿಗೆ ಆಟಾಡ್ಕೊಂಡವ್ರೆ ನಾನು ಮಾಡಿದ್ದು ಲೈಟ್. ಸೊ ಹಾಗಾಗಿ ಈ ಸಂಸ್ಥೆ ಒಳ್ಳೆ ಕೆಲಸ ಮಾಡಿದೆ. ಈ ಸಂಸ್ಥೆ ತುಂಬ ಚೆನ್ನಾಗಿ ಬೆಳೀತಿದೆ. ಒಳ್ಳೆಯ ಗಳಿಗೆಯಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿದೆ. ಯಾರ ಜೊತೆ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಳ್ಳದಂತೆ ನಿಷ್ಕಲ್ಮಸವಾದ ಮನಸ್ಸಿನಿಂದ ಸೇವೆಯನ್ನು ಈ ಸಂಸ್ಥೆ ಸಲ್ಲಿಸ್ತಾ ಬಂದಿದೆ. ಹಾಗಾಗಿ ಕಳೆದ ಸಾಲಿನ ಮಂಜು ನಾಯಕತ್ವದಲ್ಲಿ ಈ ಸಂಸ್ಥೆ ಒಳ್ಳೆ ಸೇವಾ ಚಟುವಟಿಕೆಗಳನ್ನು ಮಾಡಿದೆ. ಅದನ್ನು ಅವರು ಹೇಳುವಾಗ ನನಗೆ ಯಾಕೆಂದರೆ ಅವರ ಆದ್ಯತೆ ಬಹಳ ಮುಖ್ಯವಾದ ಕಾರ್ಯಕ್ರಮಗಳಿಗೆ ಆದ್ಯತೆ ಗಮನ ಕೊಡ್ತಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ರಜತ್ತು ನೋಡಿ, ನಾನು ಹುಟ್ಟಿದವರು ನನ್ನ ಜೊತೆಯಲ್ಲಿ ಬೆಳೆದಂಥ ಸ್ನೇಹಿತರನ್ನ ಸಹೋದರ ರೀತಿ ಕಾಣೋದು, ಆ ಪಾಠ ಹೇಳ್ಕೊಟ್ಟಂಥ ಗುರುಗಳು ಮತ್ತೆ ವೈದ್ಯರು ಹಾಗೆ ಅವರನ್ನು ಸನ್ಮಾನಿಸಿದ್ದು ಎಷ್ಟು ಸಂತೋಷದ ವಿಷಯ. ಯಾಕೆಂದರೆ ನಮ್ಮ ನ್ಯಾಯ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಮತ್ತೆ ಶಿಕ್ಷಕರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಈ ದೇಶ ಕಂಡಿದ್ದಂಥ ಮಹಾನ್ ಮೂವರು ವ್ಯಕ್ತಿಗಳು ಅಂದರೆ ಅವರ ಹೆಸರಿನಲ್ಲೇ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳದಂತೆ ವೃತ್ತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದಂದ್ರೆ ಮಹಾನ್ ಭಾವಗಳು ವಿಶ್ವೇಶ್ವರಯ್ಯನವರು ಮತ್ತೆ ನಮ್ಮ ರಾಧಾಕೃಷ್ಣ ಅವರು ಮತ್ತೆ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಬೆಳಗ್ಗೆಯಿಂದ 10 ಗಂಟೆವರೆಗೆ ಡಾಕ್ಟರ್ ಕೆಲಸ ಮಾಡಿ ನಂತರ ಮುಖ್ಯಮಂತ್ರಿ ಕೆಲಸ ಮಾಡಿ ಮತ್ತೆ ಸಂಜೆ ಡಾಕ್ಟರ್ ಕೆಲಸ ಮಾಡ್ತಿದ್ರು ನಮ್ಮ BC ರಾವ್. ಇಂಥ ದೊಡ್ಡ ಮನಸ್ಸುಗಳು ಅವರು ಈ ವಿಶ್ವ ಕಂಡಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು ಈ 3 ಜನ. ಅವರಿಂದ ಈ ದೇಶಕ್ಕೆ, ಆ ಸಮಾಜಕ್ಕೆ, ಆ ವೃತ್ತಿಗೆ ಇಂಥ ಒಂದು ಮಹತ್ವವನ್ನು ನೀಡಿದ್ದಾರೆ ಅಂದರೆ ಬಹಳ ಸಂತೋಷ ಅಂತ ಹೇಳ್ತಾ, ಡಾಕ್ಟರ್ಗಳು ಮತ್ತೆ ಶಿಕ್ಷಕರು ಒಳ್ಳೆಯದಾಗಿ ನಮ್ಮ ಲೈಫ್ ಸಂಸ್ಥೆಯ 7ನೇ ವರ್ಷ. ನಾನು 7ನೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಈ ಸಲ ನನಗೆ ತುಂಬ ಜವಾಬ್ದಾರಿಗಳು ಜಾಸ್ತಿ ಆಗಿದೆ. ಯಾಕೆಂದರೆ ಆಗಿರುವ ಕಳೆದ 6 ವರ್ಷಗಳಲ್ಲಿ ಆಗಿರುವಂಥ ಎಲ್ಲ ಅಧ್ಯಕ್ಷರು ಉತ್ತಮವಾದ ಕಾರ್ಯಕ್ರಮಗಳನ್ನ ಈ ಸಂಸ್ಥೆಗೆ ಕೊಟ್ಟಿದ್ದಾರೆ. ಹಾಗಾಗಿ ನಾನು ತುಂಬ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ಅದನ್ನು ನಿಭಾಯಿಸೋದಕ್ಕೆ ನನ್ನ ಕಾರ್ಯದರ್ಶಿ ಹಾಗೂ ಖಜಾಂಚಿಗಳು ಹಾಗೂ ಎಲ್ಲ ನಿರ್ದೇಶಕರು, ಎಲ್ಲ ಸದಸ್ಯರುಗಳು ಸಪೋರ್ಟ್ ಮಾಡಿದರೆ ಉತ್ತಮವಾದ ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತ ನಾನು ಹೇಳ್ತಾ, ನಾನು ಇವತ್ತು 2003ರಲ್ಲಿ ಎಜುಕೇಷನ್ ಮುಗಿಸಿದಾಗ ಕರೆವಳಿಗೆ ಏನಿಲ್ಲ ಕೆಲಸ ಕೊಡಬೇಕು ಅನ್ನೋದು ಬಿಟ್ಟರೆ
ಎಂ ಬಂದೆ. ಅಲ್ಲಿಂದ ನಡ್ಕೊಂಡ್ಬಂದದ್ದೆಲ್ಲ ಈಗ ನನ್ನ ಬಗ್ಗೆ ಒಂದು ಪರಿಚಯ ಮೇಡಮ್ ಮಾಡಿಕೊಟ್ರು. ಅದಕ್ಕೆ ನನ್ನ ತಂದೆ ತಾಯಿಯವರು ತುಂಬ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಅವ್ರು ಇವತ್ತಿನವರೆಗೂ ನಾನು ಏನು ಕೇಳಿಲ್ಲ, ಏನು ಮಾಡ್ತಾ ಇದೆಯಾ, ಯಾಕೆ ಮಾಡ್ತಾ ಇದೆಯಾ, ಇದು ಸರಿ